ನಮಸ್ಕಾರ ರೀ. ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ ನಾವು ಕೊಪ್ಪಳದಾಗಿರ್ತಕ್ಕಂಥ ಮಹೇಂದ್ರ ಶೋರೂಮ್ ನೋಡಿದ್ವಿ. ಕರ್ನಾಟಕದೊಳಗೆ H1R ಸೀರೀಸ್ ಟ್ರ್ಯಾಕ್ಟರ್ಗಳ ಕೇವಲ 75 ದಿವಸನಾಗ 1000 ಟ್ರ್ಯಾಕ್ಟರ್ಗಳ ಸೇಲ್ ಆಗ್ಯಾವು. ಆ ಪೂರ್ತಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಐತಿ. ಎಲ್ಲ ಸೆಲೆಬ್ರೇಷನ್ ಹೆಂಗೈತೆ ಅಂತೇಳಿ ಪೂರ್ತಿ ವಿಡಿಯೋ ನೋಡ್ರಿ. ಕಂಪ್ನಿ ಸ್ಟಾರ್ಟ್ ಆಗಿ ಇವತ್ತಿಗೆ ಆಲ್ಮೋಸ್ಟ್ 60+ ಇಯರ್ಸ್ ಆಯ್ತು ಸರ್. ಸೊ 60+ ಇಯರ್ಸ್ ಎಷ್ಟು ಗಾಡಿ ಸೇಲ್ ಆಗಿರ್ಬೋದು ನಿಮ್ಮ ಪ್ರಕಾರ? ಮಹೀಂದ್ರ ಟ್ರ್ಯಾಕ್ಟರ್ಸ್ ಎಷ್ಟಾಗಿರ್ಬೋದು ಸರ್? ಅಂದಾಜಾಗಿ ಎಷ್ಟಾಗಿರ್ಬೋದು ಹೇಳಿ. ಎಷ್ಟ್ರಿ? 6,000 ಲಕ್ಷ ಮತ್ರಿ ಸರ್. ಇವತ್ತಿನ ದಿನ ಅಂದ್ರೆ ಲಾಸ್ಟ್ ಇಯರ್ಗೆ ನಾವು ಟೋಟಲ್ 40 ಲಕ್ಷ ಟ್ರ್ಯಾಕ್ಟರ್ ಸೇಲ್ಸ್ ಮಾಡಿವ್ರಿ. ಎಷ್ಟು ಹೇಳ್ರಿ? 40 ಲ್ಯಾಕ್ಸ್. 60 ವರ್ಷದಲ್ಲಿ 40 ಲಕ್ಷ ಟ್ರ್ಯಾಕ್ಟರ್ಸ್ ಅಂದ್ರೆ ನಾವು ಸ್ಟಾರ್ಟಿಂಗ್ 2009 10 ಲಕ್ಷ ಇತ್ತು. 14ಕ್ಕೆ 20 ಲಕ್ಷ ಆಯ್ತ್ರಿ. ನಿಮ್ಗೆ 20 ರೇಂಜ್ಗೆ 30 ಲಕ್ಷ ಆಯ್ತು. 24ಕ್ಕೆ ಎಷ್ಟಾಯ್ತು ಅಂದ್ರೆ 24-25 ರೇಂಜ್ ಅಲ್ಲಿ 40 ಲಕ್ಷ ಟ್ರ್ಯಾಕ್ಟರ್ ಸೇಲ್ಸ್ ಆಗಿದೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಟ್ರ್ಯಾಕ್ಟರ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಒಂದು. ಇನ್ನೊಂದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ 75 ದಿನದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ ಸೇಲ್ಸ್ ಮಾಡಿ ಅಂದ್ರೆ ಅದು ಮಹೀಂದ್ರ H1 ಸೀರೀಸ್ 1000 ಟ್ರ್ಯಾಕ್ಟರ್. ಈ ಒಂದು ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಈ ಒಂದು ಪ್ರಾಡಕ್ಟ್ ತಂದಿವಪ್ಪ ಅಂದ್ರೆ ಏನೇನ್ ಚೇಂಜಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಆಮೇಲೆ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಡೀಲರ್ಶಿಪ್ ಬಗ್ಗೆ ನಮ್ಮ ದೇಸಾಯಿ ಸರ್ ಒಂದೆರಡು ಮಾತಾಡ್ಬೇಕು. ಆಮೇಲೆ ಕೆಲವೊಂದು ಸ್ಕೀಮ್ಗಳು ನಾವು ಕೊಟ್ಟಿದ್ವಿ. ಸರ್ ಮಾತಾಡ್ಬೇಕು ಸರ್, ಒಂದೆರಡು ಮಾತು. ಈ ನಮ್ಮ ಡೀಲರ್ಶಿಪ್ 2023 ಸ್ಟಾರ್ಟ್ ಮಾಡಿದ್ವಿ. 23 ಸ್ಟಾರ್ಟ್ ಮಾಡಿ ಇವತ್ತಿನವರೆಗೂ ಹತ್ತತ್ರ ಒಂದು 1,500 ಮೇಲೆ ಟ್ರ್ಯಾಕ್ಟರ್ ನಾವು ಸೇಲ್ ಮಾಡಿದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಈ H1R ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಮುಂಚೆ ಇದ್ದ ಪ್ರಾಡಕ್ಟ್ಗಿನ ಈ ಪ್ರಾಡಕ್ಟ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಥವಾ ಕಂಫರ್ಟಲ್ಲಿ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ನಿಮಗೆ ಅಪ್ಗ್ರೇಡ್ ಮಾಡಿರುವಂಥ ಪ್ರಾಡಕ್ಟ್ ಆಗಿದೆ ಇದು. 1,000 ಟ್ರ್ಯಾಕ್ಟರ್ 75 ದಿವಸ ಸರಾಸರಿ 13-14 ಟ್ರ್ಯಾಕ್ಟರ್ ಒಂದು ದಿವಸಕ್ಕೆ ಮಹೀಂದ್ರ ಟೋಟಲ್ ಕರ್ನಾಟಕದಲ್ಲಿ ಸೇಲ್ ಆಗಿದೆ. ಯಾವ ಹೈಯೆಸ್ಟ್ ಇದೆ. ಮುಂಚೆ ಯಾವುದೇ ಗಾಡಿ ಆದರೂ ಇಷ್ಟು ಸೇಲ್ ಆಗಿದ್ದಿಲ್ಲ. ಈ ಗಾಡಿ ಏನಾಗಿದೆ 1,000 ದಾಟಿ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲಾನು 120-125 ದಿವಸದಲ್ಲಿ 1000 ಗಾಡಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ 75 ದಿವಸದಲ್ಲಿ 1000 ಟ್ರ್ಯಾಕ್ಟರ್ನ ಸೇಲ್ ಮಾಡಿದ್ದಾರೆ. ಅದಕ್ಕೆ ಕೊಪ್ಪಳದಿಂದ ನಿಮ್ಮೆಲ್ಲ ರೈತರ ಕಾಂಟ್ರಿಬ್ಯೂಷನ್ ಅಂದರೆ ನಾವು 52 ಟ್ರ್ಯಾಕ್ಟರ್ನ ಕೊಪ್ಪಳದಿಂದ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಇನ್ನೂ ನಿಮ್ಮ ಸಹಕಾರ ಬೇಕು ನಮಗೆ. H1 ಪ್ರಾಡಕ್ಟ್ ಇನ್ನೂ ಅಪ್ಗ್ರೇಡ್ ಮಾಡೋಣಂತೆ. ಸರ್ ಹೇಳ್ದಂಗೆ H1 ಪ್ರಾಡಕ್ಟಲ್ಲಿ 4 ವೇರಿಯಂಟ್ ಬರ್ತವೆ. 475 ಬರುತ್ತೆ, 575 ಬರುತ್ತೆ, 575 47 ಬರುತ್ತೆ, ಆಮೇಲೆ 585 ಬರುತ್ತೆ. 4 ಪ್ರಾಡಕ್ಟ್ ಏನಾದ್ರೆ H1 ಪ್ರಾಡಕ್ಟ್ ಮಾಡಿದ್ದಾರೆ. ಇನ್ನೂ ಕೆಲವು ದಿನದಲ್ಲಿ 275 ಪ್ರಾಡಕ್ಟ್ ಬರೋದಿದೆ, ಅದು ಬರುತ್ತೆ. ಈಗ ಪ್ರಾಡಕ್ಟ್ ಬೇಕು ಮಾಡಿ.
ಇವತ್ತು ಕೊಪ್ಪಳಕ್ಕೆ ಬಂದಿದ್ರಿ ಮಹೇಂದ್ರ H1R ಗಾಡಿ ಬಗ್ಗೆ. ಈ ಕೊಪ್ಪಳದ ಅವ್ರನ್ನ ಕೇಳುವಂತ ಬರ್ರಿ, ಯಾವ ಟೈಪ್ ಇದ್ ಗಾಡಿ, ಆಮೇಲೆ ಇವ್ರ ಶೋರೂಮ್ದಾಗ ಎಷ್ಟು ಗಾಡಿ ಸೇಲ್ ಆಗ್ಯಾವ ಎಲ್ಲ ಕೇಳುವಂತ್ರಿ. ನಮಸ್ಕಾರ ಸರ್ ನಮಸ್ಕಾರ. ಮತ್ತೆ ಗಾಡಿ ಇದು ಎಷ್ಟು ಸೇಲ್ ಮಾಡ್ರಿ? ಸರ್ ನಮಸ್ಕಾರ. ನಮ್ದು ಕೊಪ್ಪಳದಲ್ಲಿ ಶೋರೂಮ್ ಇದೆ, ಉನ್ನತಿ ಉಪಕರಣ ಅಂತ ಶೋರೂಮ್ ಇದೆ. ಕೊಪ್ಪಳ ಮತ್ತು ಯಲಬುರ್ಗಾ ತಾಲೂಕನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಮ್ಮ ಡೀಲರ್ಶಿಪ್ ಮತ್ತು ಮಹೇಂದ್ರ ಟ್ರ್ಯಾಕ್ಟರ್ ಮೇಲೆ ನಂಬಿಕೆ ಇಟ್ಟುವಂತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ತಿಳಿಸ್ತೀನಿ. ನಮ್ದು ಡೀಲರ್ಶಿಪ್ ಅಲ್ಲಿ ಒಂದು 3 ಬ್ರಾಂಚಸ್ ಇದೆ. ಒಂದು ಕೊಪ್ಪಳದಲ್ಲಿದೆ ಮೇನ್ ಬ್ರಾಂಚಸ್, ಒಂದು ಯಲಬುರ್ಗಾದಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಒಂದು ಹಿರೇಮಂಗಲಗುಂಟದಲ್ಲಿ ಬ್ರಾಂಚ್ ಇದೆ. ಕಸ್ಟಮರ್ಗೆ ಸರ್ವಿಸ್ಗೆ ಅನುಕೂಲ ಆಗ್ಲಿಕ್ಕೆ, ಇಲ್ಲಿ ದೂರದಿಂದ ನಮ್ಮ ಹತ್ರ ಬರೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಅಲ್ಲಲ್ಲಿ ಸರ್ವಿಸ್ ಪಾಯಿಂಟ್ ಮಾಡಿದ್ದೀವಿ. ನಾವು ಸರ್ವಿಸನ್ನು ಒದಗಿಸ್ತಾ ಇದ್ದೀವಿ. ಇವತ್ತು ಮಹೀಂದ್ರಾ ಟ್ರ್ಯಾಕ್ಟರ್ಸ್ 75 ದಿವಸದಲ್ಲಿ 1000 ಟ್ರ್ಯಾಕ್ಟರ್ ಸೇಲ್ ಮಾಡಿರುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಫಂಕ್ಷನ್ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು 575 DI ಅಂತಂದು ಹೊಸ H1R ಅಂದ್ರೆ ಭೂಮಿಪುತ್ರ ಏನಿತ್ತು ವೆಹಿಕಲ್ ಅದರದ್ದು ಅಪ್ಗ್ರೇಡೆಡ್ ವರ್ಷನ್, ಹೊಸ ಭೂಮಿಪುತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಇದರಲ್ಲಿ ನಿಮಗೆ ಫಸ್ಟ್ ಆಫ್ ನಿಮಗೆ ಕಂಫರ್ಟ್ ಡಿಲಕ್ಸ್ ಸೀಟ್ ಇದೆ. ಈ ಡಿಲಕ್ಸ್ ಸೀಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಡ್ರೈವಿಂಗ್ ಕಂಫರ್ಟಬಿಲಿಟಿ ಇರುತ್ತೆ, ಆಮೇಲೆ ಟೈರ್ಡ್ ಆಗಲ್ಲ ಒಂದು. ಆಮೇಲೆ ಏನಿದೆ ಗೇರ್ಸ್ ಎಲ್ಲ ಏನ್ ಮಾಡಿದ್ದಾರೆ ನಿಮಗೆ ಹೈಟ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ನಿಮ್ಗೆ ಹಾಕ್ಲಕ್ಕೆ ಇದು ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಗೇರ್ ಹಾಕಕ್ಕೆ. ಆಮೇಲೆ ನಿಮಗೆ ಇದು ನಿಮ್ಗೆ ಇದನ್ನ ಕೊಟ್ಟಿದ್ದಾರೆ, ನಿಮಗೆ ಕ್ಲಚ್ ಲಾಕ್ ಕೊಟ್ಟಿದ್ದಾರೆ. ಕ್ಲಚ್ ಲಾಕ್ ಇಂದ ಏನಾಗತ್ತಪ್ಪ ಅಂದ್ರೆ ಈ ಕ್ಲಚ್ ಲಾಕ್ ಇಂದ ಕ್ಲಚ್ ಡಿಸ್ಎಂಗೇಜ್ ಆಗುತ್ತೆ. ಅದರಿಂದ ಏನಾಗುತ್ತೆ ಕ್ಲಚ್ ಲೈಫ್ ನಿಮಗೆ ಚೆನ್ನಾಗಿ ಬರುತ್ತೆ. ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಹೆವಿ ಇದು ಕೊಟ್ಟಿದ್ದೀವಿ, ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಮೆಟಲ್ ಶೀಟ್ ಏನಿದೆಲ್ಲ ಮುಂಚಿನ ಮೆಟಲ್ ಶೀಟಿಗೆ ಈ ಮೆಟಲ್ ಶೀಟಿಗೆ ಬಹಳ ಹೆವಿ ಆಗಿದೆ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ 75 ಲೂಮಿನಸ್ ಲಕ್ಸ್ ಅಂತಂದು ನಿಮಗೆ ಹೆವಿ ಡ್ಯೂಟಿ ನಿಮಗೆ ಲೈಟ್ ಕೊಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ರಾತ್ರಿ ಹೊತ್ತು ಕೆಲಸ ಮಾಡೋಕ್ಕೆ ಫೋಕಸ್ ಜಾಸ್ತಿ ಇರುತ್ತೆ.